ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ವಿಷಯದಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳ ಮಾಹಿತಿಯನ್ನ ಹೇಳಿಕೆಯನ್ನ ಪಡ್ಕೊಳ್ಳಾಯಿತು. ಈ ಹೊತ್ತಲ್ಲಿ ರಾಮಚಂದ್ರ ರಾವ್ ಅವರ ಹೆಸರು ಕೂಡ ಹೊರಬಿದ್ದಿದೆ. ಗೌರವ್ ಗುಪ್ತಾ ವಿಚಾರಣೆ ಬೆನ್ನಲ್ಲೇ ರಾಮಚಂದ್ರ ರಾವ್ಗೆ ಈಗ ಕಡ್ಡಾಯ ರಜೆಯನ್ನ ಕೊಡಲಾಗಿದೆ. ಕಡ್ಡಾಯ ರಜೆ ಮೇಲೆ ತೆರಳಲು ರಾಮಚಂದ್ರ ರಾವ್ಗೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಜೆ ಗೃಹ ಇಲಾಖೆ ಆದೇಶ ಮಾಡುವಂತಹ ಸಾಧ್ಯತೆ ಸಹ ಇದೆ. ರನ್ಯಾ ಗೋಲ್ಡ್ ಕೇಸ್ನಲ್ಲಿ ಡಿಜಿ ರಾಮಚಂದ್ರ ರಾವ್ಗೆ ಸಂಕಷ್ಟ ಈಗ ಎದುರಾಗಿದೆ. ಗೌರವ್ ಗುಪ್ತಾ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರಿಗೆ ಕಡ್ಡಾಯ ರಜೆ ಮೇಲೆ ಹೋಗುವಂತೆ ಸೂಚನೆ ಕೊಡಲಾಗಿದೆ. ಯಾಕಂದ್ರೆ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದಂತಹ ಹೊತ್ತಿನಲ್ಲಿ DRI ಅಧಿಕಾರಿಗಳ ಮುಂದೆ ಏರ್ಪೋರ್ಟ್ನ ಕಸ್ಟಮ್ಸ್ ವಿಭಾಗದ ಸಿಬ್ಬಂದಿಗಳು ನಮಗೆ ಇವರ ಸೂಚನೆ ಇತ್ತು, ನಮ್ಮ ಮಗಳು ಬರ್ತಾಳೆ, ಪ್ರೋಟೋಕಾಲ್ನ ಅವರಿಗೆ ಪಾಲನೆ ಮಾಡಬೇಕು ಅಂತ, ಸೊ ಹಾಗಾಗಿ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ವಿ ಅನ್ನುವಂತಹ ಮಾಹಿತಿಯನ್ನ ರಾಮಚಂದ್ರ ರಾವ್ ಜೊತೆಗೆ ಮತ್ತು ರನ್ಯಾ ಜೊತೆಗೆ ಹಲವು ವರ್ಷಗಳ ಒಡನಾಟ ಹೊಂದಿದ್ದಂತಹ ಒಬ್ಬ ಅಧಿಕಾರಿ ತನಿಖೆಯ ಹೊತ್ತಿನಲ್ಲಿ ಹೇಳಿಕೆಯನ್ನ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಅವರನ್ನ ಅಧಿಕಾರದಲ್ಲಿ ಉಳಿಸ್ಕೊಂಡು ತನಿಖೆಯನ್ನ ಮುಂದುವರಿಸೋದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೆ ಈಗ ಅವರಿಗೆ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇದರ ವಿಷಯವಾಗಿ ಸಂಜೆಯೊಳಗೆ ಆದೇಶವೂ ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ರಿಂದ. ಮುರಳೀಧರ್, ತನಿಖೆ ನಡೀತಾ ಇರೋ ಹೊತ್ತಲ್ಲಿ ಅಧಿಕಾರದಲ್ಲಿರೋದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಲಾಗ್ತಾ ಇದೆಯಾ? ಏನ್ ವಿವರಣೆ? ದಿವ್ಯ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಈಗ ತನಿಖೆಯನ್ನ ಪ್ರಾರಂಭ ಮಾಡಿರುವಂಥದ್ದು IAS ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಅವರು ಈ ಅಧಿಕಾರದಲ್ಲಿದ್ದರೆ ಅಧಿಕಾರದ ಪ್ರಭಾವನ ಬಳಸುವಂಥ ಸಾಧ್ಯತೆಗಳಿರ್ತವೆ. ಸಾಧ್ಯತೆಗಳ ಇರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧದ ತನಿಖೆ ಮುಕ್ತಾಯ ಆಗೋ ತನಕ ಕೂಡ, ಯಾಕಂದ್ರೆ ಈಗಾಗಲೇ ಅವರ ಮಗಳೇನಿದ್ರು, ಮಗಳು ಕೂಡ ದೊಡ್ಡ ಮಟ್ಟದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ಆ ಮುಜುಗರವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಈ ರೀತಿಯ ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಇರುವಂಥದ್ದು. ಅವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ಚರ್ಚೆಗಳನ್ನ ಕೈಗೆತ್ಕೊಂಡು ಮುಂದಿನ ಹೊತ್ತುಗಳಲ್ಲಿ ಆದೇಶ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದರೆ ಸರ್ಕಾರದಿಂದ ಆದೇಶ ಬಂದರೆ ಕಡ್ಡಾಯದ ರಜೆ ಮೇಲೆ ಅವರು ಹೋಗಬೇಕಾಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಆಗುವಂಥ ಮುಜುಗರ ಮತ್ತು ತನಿಖೆ ಮೇಲೆ ಆಗುವಂಥ ಪ್ರಭಾವ, ಈ ಎರಡನ್ನೂ ಕೂಡ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು. ದಿವ್ಯಾ.